ಮನೆಯ ಮಹಡಿಯ ಮೇಲೆ ಹಸಿರು ಲೋಕವನ್ನೇ ನಿರ್ಮಿಸಿ ಕೃಷಿ ಪ್ರೀತಿಯಲ್ಲಿ ಮಾದರಿಯಾಗಿರುವ ಯಶಸ್ವಿ ಮಹಿಳೆಯೋರ್ವೆಯ ಬದುಕಿನ ಸಾಧನೆಯ ಯಶೋಗಾಥೆ ಇಲ್ಲಿದೆ ನೋಡಿ. ಇವರು ಕಾಸರಗೋಡಿನ ಪೆರ್ಲ ಸಮೀಪದ ಎಣ್ಮಕಜೆ ಗ್ರಾಮದ ಎಡಮಲೆ ನಿವಾಸಿ ರೂಪವಾಣಿ ಆರ್ಭಟ್. ಸಾಮಾಜಿಕ ಸೇವೆಯಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಿ 3 ಅವಧಿಗಳ ಕಾಲ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಇವರದ್ದು. ಒಂದು ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ, ಇನ್ನೊಂದು ಅವಧಿಯಲ್ಲಿ ಎಣ್ಮಕಜೆ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ, ಮತ್ತೊಂದು ಅವಧಿಯಲ್ಲಿ ಎಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿ ಜನಸೇವೆ ಮಾಡಿ ಹಲವಾರು ಜನರಿಗೆ ಚಿರಪರಿಚಿತರಾಗಿದ್ದಾರೆ. ಇದೀಗ ಪರಿಸರ ಸಂರಕ್ಷಣೆಯೊಂದಿಗೆ ಸಮಾಜಕ್ಕೆ ವಿಷಮುಕ್ತ ಆಹಾರದ ಸವಿರುಚಿ ಉಣಬಡಿಸುವಲ್ಲಿ ರೂಪವಾಣಿ ಅವರ ಅಪರೂಪದ ಕಾಯಕ ಮೆಚ್ಚುವಂಥದ್ದೇ. ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕಯುಕ್ತ ಆಹಾರ ಪದಾರ್ಥಗಳ ಬಳಕೆ, ವಿಷಮುಕ್ತ ಆಹಾರದ ಅಗತ್ಯ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇವರು ತಮ್ಮ ಹಸಿರು ತೋಟವನ್ನು ಮನೆಯ ತಾರಸಿಯ ಮೇಲೆಯೇ ನಿರ್ಮಿಸಿದ್ದಾರೆ. ತಾರಸಿ ಅಂತ ಹೇಳುವಾಗ ಜನಗಳಿಗೆ ಮತ್ತೊಂದು ಕಲ್ಪನೆ ಇರ್ತದೆ. ಅದೇನು ಅಂತ ಹೇಳಿದ್ರೆ, ತಾರಸಿಯಲ್ಲಿ ಕೃಷಿ ಮಾಡಿದ ಕೂಡಲೇ ತಾರಸಿ ಲೀಕೇಜ್ ಆಗುವಂಥದ್ದೋ ಅಥವಾ ಸಮಸ್ಯೆಗಳಾಗುವಂಥದ್ದೋ ಅದು ಬರ್ತದೋ ಅಂತ ಹೇಳುವಂಥದ್ದು ತುಂಬಾ ಜನರಿಗೆ ಅದೊಂದು ಸಂಶಯ ಇರುತ್ತದೆ. ಅದಕ್ಕೆ ಕೆಲವೊಂದು ಪ್ರಿಕಾಷನ್ಸ್ಗಳನ್ನ ನಾವು ತಗೊಳ್ಬೇಕಾಗ್ತದೆ. ಅದನ್ನು ತಕ್ಕೊಂಡು ನಾವು ಕೃಷಿ ಮಾಡಿದಲ್ಲಿ, ತಾರಸಿ ಕೃಷಿ ನೆಲದಲ್ಲಿ ನಾವು ಮಾಡಿದಕ್ಕಿಂತ ಹೆಚ್ಚು ಬೆಳೆ ನಮಗೆ ಲಭಿಸ್ತದೆ ಅಂತ ಹೇಳುವಂಥದ್ದು ನನ್ನ ಅನುಭವ. ಅದೇ ರೀತಿ ಪ್ರಾಣಿ ಪಕ್ಷಿಗಳ ಕಾಟ ಸ್ವಲ್ಪ ಕಡಿಮೆ. ಮಣ್ಣಿನಡಿಯಿಂದ ಕೂಡ ಇವತ್ತು ಇಲಿ ಇರ್ಬೋದು, ಹೆಗ್ಗಣ ಇರ್ಬೋದು, ಹಂದಿಗಳಿರಬಹುದು ಬಂದು ನಾವು ಮಣ್ಣಿನಡಿಯಲ್ಲಿ ಬೆಳೆಯುವಂತಹ ಯಾವ ಆಹಾರ ವಸ್ತುಗಳನ್ನು ನಾವು ಬೆಳೆಸ್ತೇವೆ ಅದೆಲ್ಲವೂ ಕೂಡ ಇವತ್ತು ಪ್ರಾಣಿಗಳು ನಶಿಸಿ ತಿಂದು ಹೋಗುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಕೂಡ ಒಂದು ಸೊಲ್ಯೂಷನ್ ಆಗಿ ನಾವು ತಾರಸಿ ಕೃಷಿಯನ್ನ ಆಯ್ಕೆ ಮಾಡಬಹುದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಕಳೆದ 4 ವರ್ಷಗಳಿಂದ ವಿವಿಧ ತರಹದ ಹಣ್ಣುಗಳು, ತರಕಾರಿಗಳು, ಹೂವುಗಳು ಹಾಗೂ ಔಷಧೀಯ ಸಸ್ಯಗಳನ್ನು ಸಂಪೂರ್ಣ ಸಾವಯವ ಪದ್ಧತಿಯಲ್ಲೇ ಬೆಳೆಸುತ್ತಿದ್ದು ತಮ್ಮ ಕುಟುಂಬಕ್ಕೂ ಶುದ್ಧ ಹಾಗೂ ಸುರಕ್ಷಿತ ಆಹಾರ ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಡುಗೆ ಮನೆಯ ತ್ಯಾಜ್ಯ, ಹಟ್ಟಿಗೊಬ್ಬರ, ಸಾವಯವ ಗೊಬ್ಬರಗಳನ್ನು ಬಳಸಿ ಹಳೆಯ ಪಾತ್ರೆಗಳು, ಬ್ಯಾಗುಗಳು, ಥರ್ಮೋಕೋಲ್, ಹಾಳೆಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುತ್ತಿದ್ದಾರೆ. ಸ್ಟ್ಯಾಂಡ್ಗಳನ್ನು ಅಳವಡಿಸಿ ಆಗಿರ್ತದೆ. ಇವತ್ತು ಎಲ್ಲ ಗ್ರೋ ಬ್ಯಾಗ್ಗಳಿರ್ಬೋದು ಅಥವಾ ಹಳೆಯ ಗೋಣಿ ಚೀಲಗಳಿರ್ಬೋದು, ಬೇರೆ ಬೇರೆ ರೀತಿಯ ಕಂಟೈನರ್ಗಳಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಸ್ಟ್ಯಾಂಡಿನ ವ್ಯವಸ್ಥೆ ಮಾಡಿ ಅದರ ಮೇಲೆ ಇದನ್ನ ಇಟ್ಟಿರುವಂಥದ್ದು. ನಮ್ಮ ಕೃಷಿಯ ಎಲ್ಲಾ ಗಿಡಗಳನ್ನು, ಸಸ್ಯಗಳನ್ನು ಕೂಡ ಮೊದಲಿಗೆ ನಾನು ಅಡಿಗೆ ಗೆರಟೆಗಳನ್ನು ಅಥವಾ ಹಂಚನ್ನು ಇಟ್ಟು ಅದರ ಮೇಲೆ ಇಡ್ತಾ ಇದ್ದೆ. ಈಗ ಸ್ಟ್ಯಾಂಡ್ಗಳನ್ನು ಮಾಡ್ಲಿಕ್ಕೆ ಆಗಿದೆ ನಮ್ಮಿಂದ. ಆ ಸ್ಟ್ಯಾಂಡಿನ ಮೇಲೆ ಇಡುವ ಹೊತ್ತಿಗೆ ನೇರವಾಗಿ ನೀರು ಹರಿದು ಹೋಗುವಂತಹ ಸೌಕರ್ಯ ಇಲ್ಲಿ ಇರ್ತದೆ. ಅದೇ ರೀತಿ ವೆಯ್ಟ್ ಕಮ್ಮಿ ಮಾಡ್ಲಿಕ್ಕೋಸ್ಕರ ಅತಿ ಹೆಚ್ಚಾಗಿ ನಾವಿವತ್ತು ಗ್ರೋ ಬ್ಯಾಗ್ಗಳಲ್ಲಿ ಬಳಸುವಂಥದ್ದು ಅಡಿಕೆ ಸಿಪ್ಪೆ ಇರಬಹುದು, ಅದೇ ರೀತಿ ಇವತ್ತು ತೆಂಗಿನ ನಾರುಗಳಿರಬಹುದು, ಮತ್ತೆ ನಾವು ತರಗೆಲೆ ಅಥವಾ ಬಜವುಂತೇನು ನಮ್ಮ ಈ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೇಳ್ತೇವೆ. ಆ ತರಗೆಲೆಯನ್ನ ಅತಿ ಹೆಚ್ಚು ನಾನು ಇವತ್ತು ನಮ್ಮ ಗ್ರೋ ಬ್ಯಾಗ್ಗಳಲ್ಲಿ ಯೂಸ್ ಮಾಡಿರುವಂಥದ್ದು. ಅದರ ವೆಯ್ಟ್ ತುಂಬಾ ಕಡಿಮೆ ಇರ್ತದೆ. ಅಂತ ಹೊತ್ತಿಗೆ ಒಟ್ಟು ಟೋಟಲಿ ಆಗಿ ತಾರಸಿಯ ಮೇಲೆ ಭಾರ ಕಡಿಮೆಯಾಗಿ ಬರ್ತದೆ. ನಾವು ಉಪಯೋಗ ಮಾಡದೇ ಇರುವಂತಹ ಎಷ್ಟೋ ಜೈವಿಕ ಗೊಬ್ಬರ ಅಂತ ಹೇಳ್ಬೋದು. ಇವತ್ತು ತರಗೆಲೆ ಇರ್ಬೋದು, ತರಗೆಲೆಗಳನ್ನು ನಾವಿವತ್ತು ಗ್ರೋ ಬ್ಯಾಗ್ಗಳಲ್ಲಿ ತುಂಬಿಸುವ ಹೊತ್ತಿಗೆ ಅದರಲ್ಲಿ ಒಂದು ಬೆಳೆ ತೆಗೆಯುವ ಹೊತ್ತಿಗೆ ಪುನಃ ಅದು ಒಂದು ರೀತಿ ಜೈವಿಕ ಗೊಬ್ಬರ ಆಗಿ ಮಾರ್ಪಾಡಾಗ್ತದೆ. ಅದನ್ನು ನಾವು ಕೃಷಿಗೆ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಬಹುದಾಗಿದೆ. ಕಸದಿಂದ ರಸ ಎಂಬ ಪರಿಕಲ್ಪನೆಯನ್ನು ಜೀವನದಲ್ಲಿ ಅಳವಡಿಸಿದ ಇವರು ಮನೆಯ ತಾರಸಿಯ ಮೂಲೆಯ ಜಾಗವನ್ನು ಹಾಗೂ ಮನೆಯ ಸುತ್ತಮುತ್ತಲಿನ ಜಾಗವನ್ನು ಗಿಡಗಳ ಪೋಷಣೆಗಾಗಿ ಮೀಸಲಿಟ್ಟಿದ್ದಾರೆ. ಗೋಣಿ ಚೀಲ ನನಗೆ ಸಿಕ್ಕಿತ್ತು. ಅದರಲ್ಲಿ ನಾನು ಒಟ್ಟಿಗೆ ಅಲಸಂದೆ ಬೀಜ ಹಾಕಿದ್ದು ತುಂಬ ಗಿಡಗಳು ಬರ್ತೀನಿ. ಎಲ್ಲಿ ನೆಡುದು ಅಂತ ಹೇಳಿ ಆಲೋಚನೆ ಮಾಡುವಾಗ ಇಂಥೊಂದು ಗೋಣಿ ಚೀಲದಲ್ಲಿ 3/4 ವರ್ಷ ತುಂಬಿಸಿರುವುದು ಇದರಲ್ಲಿ ತರಗೆಲೆ ಇದೆ. ಅದರ ಮೇಲೆ ಸ್ವಲ್ಪ ಮಣ್ಣು ಮತ್ತು ಒಂದು ಸ್ವಲ್ಪ ಹಟ್ಟಿ ಗೊಬ್ಬರ ಹಾಕಿದ್ದು ನಾನು. ಅಲಸಂದೆ 3-4 ಸಲ ಕೊಯ್ದಾಯಿತು. ಇನ್ನೂ ಕೂಡ ಇದರಲ್ಲಿ ಅಲಸಂದೆ ಆಗ್ತಾ ಒಂದು 10-30 ಗಿಡ 40 ಗಿಡ ಎಲ್ಲ ಇರ್ಬೋದು ಬಳ್ಳಿಗಳು ಇದರಲ್ಲಿ, ಅಷ್ಟು ಉಂಟು. ಈಗ ಆಚೆಗೆ ಹಂಚಿನ ಮೇಲಕ್ಕೆ ನಮ್ಮ ಆ ಒಂದು ಪ್ರದೇಶಕ್ಕೆ ಅದು ಹೋಗ್ತಾ ಉಂಟು. ಹೀಗೆ ಹೋಗಿ ನೋಡಿ ಮೇಲೆ ಹೋಗಿ ಈ ಅಲಸಂದೆಗಳು ಇನ್ನೂ ಕೂಡ ಹೂವು ಆಗ್ತಾ ಉಂಟು. ಇವರ ತಾರಸಿ ತೋಟವು ಕೃಷಿ ಇಲಾಖೆಯ ಗಮನ ಸೆಳೆದಿದ್ದು ಮಾದರಿ ಪ್ರಾಜೆಕ್ಟ್ ಎಂದು ಗುರುತಿಸುವುದರ ಜೊತೆಗೆ ಕೃಷಿ ಇಲಾಖೆಯ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಕೃಷಿಕರು ಇಲ್ಲಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಾರೆ. ಕೇರಳ ಸರ್ಕಾರದ ಆತ್ಮ ಯೋಜನೆಯ ಪ್ರೋತ್ಸಾಹವು ಇವರ ಸಾಧನೆಗೆ ಇನ್ನಷ್ಟು ಬಲ ನೀಡಿದೆ. ಸಾವಯವ ಕೃಷಿಯ ಜೊತೆಗೆ ಇವರ ಕುಟುಂಬ ಹರ್ ಘರ್ ಸೂರ್ಯ ಯೋಜನೆಯಡಿ ಸೌರ ವಿದ್ಯುತ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು
ಪರಿಸರ ಸ್ನೇಹಿ ಬದುಕನ್ನು ನಡೆಸುತ್ತಿರುವುದರ ಜೊತೆಗೆ ಹಸಿರು ಕೃಷಿ, ಹಸಿರು ಶಕ್ತಿಯನ್ನು ಜೊತೆಯಾಗಿ ಅಳವಡಿಸಿಕೊಂಡ ಇವರ ಪರಿಸರ ಸಂರಕ್ಷಣೆ ನಾಡಿಗೆ ಮಾದರಿಯಾಗಿದೆ. 6 ರಿಂದ 8 ಗಂಟೆಗಳ ಕಾಲ ಸೂರ್ಯಪ್ರಕಾಶ ಬೀಳುವಂತಹ ಪ್ರದೇಶದಲ್ಲಿ ಆದ್ರೆ ಗಿಡಗಳು ಬಹಳಷ್ಟು ಬೇಗ ಬೆಳೆಯುತ್ತದೆ, ಅದೇ ರೀತಿ ಉತ್ತಮ ಫಸಲು ಲಭಿಸುತ್ತದೆ ಅಂತ ಹೇಳುವಂಥದ್ದು ಕೂಡ ನಾನು ಪ್ರಾಯೋಗಿಕವಾಗಿ ನನ್ನ ಅನುಭವಕ್ಕೆ ಬಂದಂತಹ ವಿಚಾರ ಆಗಿರುತ್ತದೆ. ಇದು ತಾರಸಿಯ ನೀರು ಸರಿಯಾಗಿ ಹರಿದು ಹೋಗುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು. ಮತ್ತೆ ಅದಕ್ಕೇನು ನೀರು ಹೆಚ್ಚು ಹಿಂಗಿ ಕೆಳಗಿನ ಇದಕ್ಕೆ ಬರದ ರೀತಿಯಲ್ಲಿ ಇರುವಂತಹ ಏನು ವೈಟ್ ಸಿಮೆಂಟ್ ಆ ರೀತಿಯಲ್ಲಿ ಕೂಡ ಕೊಡುವಂಥದ್ದು ಕೂಡ ನಮ್ಮ ಈ ತಾರಸಿಯ ಸಂರಕ್ಷಣೆಗೆ ನಾವು ಮಾಡಬೇಕಾದಂತಹ ಪ್ರಿಕಾಷನ್ಗಳು. ಅದಲ್ಲದೆ ಬೇರೆ ಯಾವುದೇ ಸಮಸ್ಯೆ ನಾನು ಇವತ್ತು 4 ವರ್ಷದಿಂದ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ನಮಗೆ ಇದರಿಂದಾಗಿ ಆಗಲಿಲ್ಲ. ಸಮಾಜ ಸೇವೆ ಜೊತೆಗೆ ತಾರಸಿ ಕೃಷಿಯ ಮೂಲಕ ಪರಿಸರ ಸಂರಕ್ಷಣೆ, ವಿಷಮುಕ್ತ ಆಹಾರದ ಬಗ್ಗೆ ಜಾಗೃತಿ ಹಾಗೂ ಹಸಿರು ಶಕ್ತಿ ಬಳಕೆ ಈ ಎಲ್ಲದರ ಮೂಲಕ ರೂಪವಾಣಿ ಆರ್ಬಟ್ ಇಂದು ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಇವರ ಈ ಹಸಿರು ಪಯಣ ಜನರಿಗೆ ಪ್ರೇರಣೆಯಾಗಿ ಪ್ರತಿಯೊಂದು ಮನೆಯಲ್ಲೂ ಒಂದು ಪುಟ್ಟ ತಾರಸಿ ತೋಟದಿಂದ ನಮಗೆ ಅಗತ್ಯದ ರಾಸಾಯನಿಕ ಮುಕ್ತ ಕೈತೋಟ ನಿರ್ಮಾಣವಾಗಲಿ ಎಂಬುದೇ ನಮ್ಮ ಆಶಯ.